ನಮಸ್ಕಾರ ಪ್ರಿಯ ವೀಕ್ಷಕರೇ, ಇಂದು ನಾವು ಮಾತನಾಡೋದು ಇಂಟರ್ನೆಟ್ನಲ್ಲಿ ಎಲ್ಲರನ್ನು ಹುಚ್ಚರನ್ನಾಗಿಸಿದ ಯುವಕನ ಬಗ್ಗೆ. ಅವನ ಶಕ್ತಿ, ಅವನ ಹಾಸ್ಯ, ಅವನ ಕ್ರೇಜ್ ಇವನ್ನೆಲ್ಲ ಸೇರಿದರೆ ಒಬ್ಬ ವ್ಯಕ್ತಿ ಮಾತ್ರ ಬರುವರು. ಹೌದು, ಐಸೋಸ್ಪೀಡ್ ಒಬ್ಬ ಹುಡುಗನ ಕತೆ. ಯಾರು ಯೂಟ್ಯೂಬ್ನಲ್ಲಿ ಸೂ ಕೂಗುತ್ತಾ ವಿಶ್ವ ಪ್ರಸಿದ್ಧನಾದನೋ ಅವನೇ ಐಸೋಸ್ಪೀಡ್. ವೀಕ್ಷಕರೇ, ಜನವರಿ 21, 2005ರಲ್ಲಿ ಅಮೆರಿಕದ ಒಹಿಯೋ ರಾಜ್ಯದ ಸಿನ್ಸಿನ್ನಾಟಿ ನಗರದಲ್ಲಿ ಒಂದು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ ಹುಡುಗ ಡಾರೆನ್ ಜೇಸನ್ ವಾಟ್ಕಿನ್ಸ್ ಜೂನಿಯರ್. ಅವನ ಬಾಲ್ಯದಲ್ಲೇ ಕಂಪ್ಯೂಟರ್ ಗೇಮ್ಸ್, ಕ್ಯಾಮರಾ ಮತ್ತು ಕ್ರಿಯೇಟಿವಿಟಿ ಇಷ್ಟಪಡುತ್ತಿದ್ದನು. ವೀಕ್ಷಕರೇ, ಅವನ ಮನಸ್ಸಿನಲ್ಲಿ ಒಂದೇ ಕನಸು ಕಾಣುತ್ತಿದ್ದ, ನಾನು ದೊಡ್ಡ ಯೂಟ್ಯೂಬರ್ ಆಗಬೇಕೆಂದು. 2016ರಲ್ಲಿ ಐಸೋಸ್ಪೀಡ್ ಎಂಬ ಹೆಸರಿನಲ್ಲಿ ತನ್ನದೇ ಆದ ಯೂಟ್ಯೂಬ್ ಚಾನಲ್ ಆರಂಭಿಸಿದನು. ಆದರೆ ಆರಂಭದಲ್ಲಿ ಯಾರೂ ಅವನ ವಿಡಿಯೋಗಳನ್ನು ವೀಕ್ಷಣೆ ಮಾಡಲಿಲ್ಲ. ಕೇವಲ ಕೆಲವು ವೀಕ್ಷಣೆಗಳು ಮತ್ತು ಕೆಲವೇ ಸಬ್ಸ್ಕ್ರೈಬ್ಗಳು. ಆದರೂ ಅವನು ಅಲ್ಲಿಗೆ ನಿಲ್ಲಲಿಲ್ಲ. ದಿನಕ್ಕೊಂದು ವಿಡಿಯೋ ಮಾಡುತ್ತಿದ್ದ ಹಾಗೆ ಸತತ ಪ್ರಯತ್ನವನ್ನು ಮುಂದುವರಿಸಿದನು. ವೀಕ್ಷಕರೇ, 2020ರಲ್ಲಿ ಲಾಕ್ಡೌನ್ ಆಗುತ್ತಿದ್ದಂತೆ ಎಲ್ಲರೂ ಮನೆಯಲ್ಲಿದ್ದರು. ಆದರೆ ಸ್ಪೀಡ್ ದಿನಕ್ಕೆ 10 ಗಂಟೆ ಲೈವ್ ಸ್ಟ್ರೀಮ್ ಮಾಡುತ್ತಿದ್ದನು. ಅವನ ಉತ್ಸಾಹ, ನಗುವು, ಕಿರುಚಾಟ ಜನರಿಗೆ ಹೊಸ ಅನುಭವ ತಂದುಕೊಟ್ಟಿತು. ಅವನು ಟಾಕಿಂಗ್ ಬ್ಯಾನ್, NBA 2K ಆಡುತ್ತಿದ್ದಾಗ ಮಾಡಿದ ಹಾಸ್ಯಮಯ ರಿಯಾಕ್ಷನ್ಗಳು ವೈರಲ್ ಆಗಿ ಹೋದವು. ವೀಕ್ಷಕರೇ, ಜನರು ಹೇಳಲು ಶುರು ಮಾಡಿದರು, ಈ ಹುಡುಗ ಬೇರೆಯವರಂತೆ ಅಲ್ಲ. ಹೀಗೆ ಅವನ ಚಾನಲ್ ವೇಗವಾಗಿ ಬೆಳೆಯತೊಡಗಿತು. ಕೆಲವೇ ತಿಂಗಳಲ್ಲಿ ಲಕ್ಷಾಂತರ ಸಬ್ಸ್ಕ್ರೈಬ್ಗಳನ್ನು ಈತ ಹೊಂದಿದನು. ವೀಕ್ಷಕರೇ, ಸ್ಪೀಡ್ ಕೇವಲ ಗೇಮರ್ ಮಾತ್ರವಲ್ಲ, ಗಾಯಕನೂ ಹೌದು. ಅವನ ಹಾಡುಗಳು ಶೇಕ್ ವರ್ಲ್ಡ್ ಕಪ್, ರೊನಾಲ್ಡೋ ಶೂ ಇವು ಕೋಟ್ಯಾಂತರ ವೀಕ್ಷಣೆ ಪಡೆದವು. ವಿಶ್ವಕಪ್ ಸಮಯದಲ್ಲಿ ವರ್ಲ್ಡ್ ಕಪ್ ಹಾಡು ಎಲ್ಲ ಕಡೆ ಕೇಳಿಸಿತು. ಆ ಹಾಡಿನ ಮೂಲಕ ಅವನು ಫುಟ್ಬಾಲ್ ಪ್ರೇಮವನ್ನು ವಿಶ್ವಕ್ಕೆ ತೋರಿಸಿದನು. ಸ್ಪೀಡ್ ಜೀವನದಲ್ಲಿ ರೊನಾಲ್ಡೋ ಎಂಬ ಹೆಸರು ವಿಶೇಷ. ಅವನು ರೊನಾಲ್ಡೋ ಅಭಿಮಾನಿಯಾಗಿರುವುದು ವಿಶ್ವಕ್ಕೆ ಗೊತ್ತಿರುವ ವಿಷಯ. ಅವನ ಸ್ಟ್ರೀಮ್ನಲ್ಲಿ ಸೂ ಎಂದು ಕೂಗುವುದು ಎಂದರೆ ಅದು ಒಂದು ಶಕ್ತಿ. ವೀಕ್ಷಕರೇ, ಒಮ್ಮೆ ಸ್ಪೀಡ್ ರೊನಾಲ್ಡೋ ಅವರನ್ನು ಭೇಟಿಯಾಗಲು ಕತಾರ ತನಕ ಹೋದನು. ಆದರೆ ರೊನಾಲ್ಡೋ ಅವರನ್ನು ನೋಡಲಿಲ್ಲ. ಆ ಕ್ಷಣದಲ್ಲಿ ಅವನ ಪ್ರತಿಕ್ರಿಯೆ, ನೋ, ಐ ವಾಂಟ್ ರೊನಾಲ್ಡೋ. ಅದೇ ಕ್ಲಿಪ್ ಇಂಟರ್ನೆಟ್ನಲ್ಲಿ ಲಕ್ಷಾಂತರ ಬಾರಿ ವೈರಲ್ ಆಯಿತು. ವೀಕ್ಷಕರೇ, ಸ್ಪೀಡ್ ಎಂದರೆ ಒಂದು ಎನರ್ಜಿ. ಅವನ ವಿಡಿಯೋ ನೋಡಿದವರು ನಗದೇ ಇರಲಾರರು. ಅವನ ಕೋಪ ಕೂಡ ಮನರಂಜನೆ. ಅವನ ನಗುವು ಕಂಟೇಜಿಯಸ್ ಆಗಿತ್ತು. ವೀಕ್ಷಕರೇ, ಇಂದಿನ ದಿನ ಅವನಿಗೆ 40 ಮಿಲಿಯನ್ಗಿಂತ ಹೆಚ್ಚು ಸಬ್ಸ್ಕ್ರೈಬ್ಗಳನ್ನು ಹೊಂದಿದ್ದಾನೆ ಮತ್ತು ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಯೂಟ್ಯೂಬರ್ಗಳಲ್ಲಿ ಒಬ್ಬನಾಗಿದ್ದಾನೆ. ಅವನು ತೋರಿಸಿದ್ದಾನೆ, ನೀವು ನಿಜವಾಗಿಯೂ ಸತತ ಪ್ರಯತ್ನ ಮಾಡುತ್ತಿದ್ದರೆ ವಿಶ್ವ ನಿಮ್ಮನ್ನು ಗುರುತಿಸುತ್ತದೆ. ಸ್ಪೀಡ್ ಸದಾ ಹೇಳುತ್ತಾನೆ, ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ನಿಲ್ಲಬೇಡಿ. ಅವನ ಮಾತು, ಬಿಲೀವ್ ಇನ್ ಯುವರ್ ಸೆಲ್ಫ್, ಕೀಪ್ ಪೌಸಿಂಗ್. ವೀಕ್ಷಕರೇ, ಅವನು ಯುವಕರಿಗೆ ಒಂದು ಮಾದರಿಯಾಗಿದ್ದಾನೆ. ಹೆಚ್ಚು ಶ್ರಮಿಸಿದರೆ ಒಂದು ದಿನ ನಿಮಗೂ ಸ್ಪೀಡ್ನಂತಹ ವೇಗ ಸಿಗುತ್ತದೆ. ಒಬ್ಬ ಸಾಮಾನ್ಯ ಹುಡುಗ ಯೂಟ್ಯೂಬ್ನಲ್ಲಿ ಒಂದು ಕ್ಯಾಮರಾ ಮತ್ತು ಒಂದು ಕನಸು ಹಿಡಿದು ಶುರು ಮಾಡಿದನು. ಇಂದು ಅವನು ವಿಶ್ವದ ಸ್ಟಾರ್ ಆಗಿದ್ದಾನೆ. ಅದುವೇ ಐಸೋಸ್ಪೀಡ್. ಹೀಗಾಗಿ ವೀಕ್ಷಕರೇ, ನೀವು ಕನಸು ಕಾಣಿರಿ ಮತ್ತು ಸತತ ಕೆಲಸ ಮಾಡಿರಿ. ನಿಮ್ಮ ಸ್ಪೀಡ್ ಕೂಡ ಒಂದು ದಿನ ಪ್ರಪಂಚವನ್ನು ಕದಲಿಸಬಹುದು. ನಿಮಗೆ ಈ ಕತೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು ಕಾಮೆಂಟ್ನಲ್ಲಿ ಬರೆಯಿರಿ. ಐಸೋಸ್ಪೀಡ್ ಸೂ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.